ಟೂ ಮಚ್. ನೀವು $799 ಇಂದ ಏರ್ಟೆಲ್ ಪ್ರಿಪೇಡ್ ರಿಚಾರ್ಜ್ ಮಾಡಿದ್ರ ಏರ್ಟೆಲ್ ಮುಂದ ಆ ಅಮೌಂಟ್ ಅನ್ನ ಏನ್ ಮಾಡ್ತೈತಿ ತಿಳ್ಕೊಳ್ಳೋಣ ಬರ್ರಿ. ಫಸ್ಟಿಗಂತೂ ಏರ್ಟೆಲ್ 18% GST ಅಮೌಂಟ್ ತುಂಬತೈತಿ, ಅಂದ್ರೆ ನಿಯರ್ಲಿ $122. ಟೆಲಿಕಾಂ ರೆಗ್ಯುಲೇಟರಿ ಲೈಸೆನ್ಸ್ ಮತ್ತು ಸ್ಪೆಕ್ಟ್ರಮ್ ಯೂಸೇಜಿಗೆ ನಿಯರ್ಲಿ $120. ಕಸ್ಟಮರ್ ಸಪೋರ್ಟಿಗೆ ಅಂತೂ $25 ಸ್ಪೆಂಡ್ ಮಾಡ್ಬೇಕಾಗ್ತದೆ. ವ್ಯಾಲ್ಯೂ ಆಡೆಡ್ ಸರ್ವಿಸಸ್ ಅಂದ್ರೆ ಕಾಲರ್ ಟೂನ್, ಮ್ಯೂಸಿಕ್ ಮತ್ತು ವಿಡಿಯೋ ಸಬ್ಸ್ಕ್ರಿಪ್ಷನ್ ಈಗ $50. ತಮ್ಮ ಟವರ್ ಮೇಂಟೆನೆನ್ಸ್ ಮತ್ತು ನೆಟ್ವರ್ಕ್ ಆಪರೇಷನ್ ಈಗ ನಿಯರ್ಲಿ $200. ಮಾರ್ಕೆಟಿಂಗ್ ಮತ್ತು ಸೇಲ್ಸಿಂಗ್ ಅಂತೂ ಅವ್ರು ನಿಯರ್ಲಿ $40 ಸ್ಪೆಂಡ್ ಮಾಡ್ತಾರೆ. ರಿಟೇಲ್ ಮತ್ತು ಆನ್ಲೈನ್ ಪ್ಲಾಟ್ಫಾರ್ಮ್ ದವ್ರಿಗೆ $50 ಕಮಿಷನ್ ಕೊಡ್ತಾರ. ಇದೆಲ್ಲ ಆದ್ಮೇಲೆ ಎಂಪ್ಲಾಯ್ ಸ್ಯಾಲರಿ, ಆಫೀಸ್ ಬಿಲ್ಡಿಂಗ್ ಮೇಂಟೆನೆನ್ಸ್ ಸರ್ವಿಸಸ್ ಈಗ ನಿಯರ್ಲಿ $100 ಬೀಳ್ತೈತಿ. ಅಂದ್ರೆ ಇನ್ ಟೋಟಲ್ ಅವ್ರು ಬೀಳೋದು $617. ಉಳಿದಿದ್ $182 ಅವ್ರ ಪ್ರಾಫಿಟ್. 84 ದಿನಕ್ಕೆ ಅವ್ರು ಒಂದ್ ವ್ಯಕ್ತಿ ಕಡೆ $182 ಪ್ರಾಫಿಟ್ ಜನರೇಟ್ ಮಾಡ್ತಾರೆ. ಅಂದ್ರೆ ತಿಂಗಳಿಗೆ ನಿಯರ್ಲಿ $60. ತಿಳ್ಕೊರಿ, ನಮ್ ಇಂಡಿಯಾದಾಗ 300 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಏರ್ಟೆಲ್ ಗೆ. ಅಕಸ್ಮಾತ್ 300 ಮಿಲಿಯನ್ ಮಂದಿ $799 ಇಂದ ರಿಚಾರ್ಜ್ ಮಾಡಿದ್ರು ಅವ್ರ ತಿಂಗಳಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ. ಮತ್ತಿಂತ ಬಿಸ್ನೆಸ್ ಕೇಸಿಗೆ ಫಾಲೋ ಮಾಡ್ರಿ ಆ ಕ್ಲಾಸಿಕ್ ವೈ.